ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತ ನೋಡಿ ಹೇಗಿದ್ದೀನಿ. ಇವತ್ತಿನ ಒಂದು ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೂಮಿಂದ ಇವಾಗ ಹೋಗ್ತಾ ಇದ್ದೀನಿ. ನಾನು ಇವತ್ತು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಗೌರ್ಮೆಂಟ್ ಝೂ ಅಂತ ಇದೆ. ಇಲ್ಲಿಗೆ ಪ್ರಾಣಿ ಸಂಗ್ರಹಾಲಯ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಬುದ್ಧ ವಿಹಾರಕ್ಕೆ ಹೋಗಬೇಕು. ಎರಡು ಪ್ಲೇಸ್ಗಳಿಗೆ ಹೋಗ್ತಾ ಇದ್ದೀನಿ. ಸಾಧ್ಯವಾದರೆ ಬಂದೇ ನವಾಜ್ ದರ್ಗಾ ಅಂತ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಇವಾಗ ನಾನಿರೋದು ನೋಡಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇಲ್ಲಿಂದ ಆಟೋ ಹಿಡ್ಕೊಂಡು ಗೌರ್ಮೆಂಟ್ ಝೂ ಅಂತ ಇದೆಯಲ್ಲ, ಪ್ರಾಣಿ ಸಂಗ್ರಹಾಲಯ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ಗುರು ಇವಾಗ ಬಂದಿದ್ದೀನಿ ನಾನು ಝೂ ಕಡೆ. ಬನ್ನಿ ಒಳಗಡೆ ಹೋಗಬೇಕು. ಟಿಕೆಟ್ ಏನಾದರೂ ತೊಗೋಬೇಕಾದ್ರೆ ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಮತ್ತೆ ನಿಮಗೆ ಒಳಗಡೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಇವಾಗ ಒಳಗಡೆ ಬಂದಿದ್ದೀನಿ. ಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ರಿಟರ್ನ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಕೊನೆಗೂ ಬಂದ್ಬಿಟ್ಟೆ. ಡೈನೋಸರ್ ನಮ್ಮ ಮುಂದ್ಗಡೆನೆ ನಿಂತಿದ್ದೀನಿ ನೋಡಿ. ಇವಾಗ ನಾನು ಬಂದಿದ್ದೀನಿ ಝೂ ಒಳಗಡೆ, ಅಂದರೆ ಪ್ರಾಣಿ ಸಂಗ್ರಹಾಲಯ ಅಂತ ಹೇಳಿದ್ನಲ್ಲ, ಅಲ್ಲಿ ಒಳಗಡೆ ಬಂದಿದ್ದೀನಿ. ಇಲ್ಲಿ ಪ್ರಾಣಿಗಳೆಲ್ಲ ನೋಡೋಕ್ಕೆ ಇರುತ್ತೆ. ಬನ್ನಿ ಅದನ್ನೆಲ್ಲ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗುರು, ಇಲ್ಲಿ ಮೊಸಳೆಗಳಿದೆ. ಜೀವ ಇದೆಯಾ ಇವಕ್ಕೆ? ಇದೇ ಗುರು, ಜೀವ ಇದೆ, ಅಲ್ಗಾಡ್ತಾ ಇದೆ ಮೊಸಳೆ. ನೋಡಿ ಅಷ್ಟೊಂದು ರಾಶಿ ಮೊಸಳೆಗಳು. ನೋಡಿ ಗುರು, ಅತಿ ಚಾಣಾಕ್ಷ ಪ್ರಾಣಿ, ಬುದ್ಧಿವಂತ ಪ್ರಾಣಿ, ನರಿ ನೋಡಿ. ಇವಾಗ ನಮ್ಮ ಬಾಸ್ ಹನುಮಂತ ಅವರು ಇದ್ದಾರೆ ಇಲ್ಲಿ, ಅಂದರೆ ಮಂಗಗಳಿರುವಂಥ ಜಾಗ ನೋಡಿ. ಶೂಟೆಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀನಿ ನಾನು ಬಸ್ ಸ್ಟಾಪ್ ಕಡೆಗೆ. ಮತ್ತು ಬಸ್ ಸ್ಟಾಪಿಂದ ಹೋಗಬೇಕು ಎಲ್ಲಿಗೆ ಅಂತ ಕೇಳಿದ್ರೆ ಶ್ರೀ ಬಂದೇ ನವಾಜ್ ದರ್ಗಾ ಅಂತ ಹೇಳ್ಬಿಟ್ಟು ಖ್ವಾಜಾ ಬಂದಾ ನವಾಜ್ ದರ್ಗಾ ಇದೆ, ಆ ದರ್ಗಾಗೆ ಹೋಗ್ಬೇಕು. ಇವಾಗ ಬನ್ನಿ ಬಸ್ ಸ್ಟಾಪ್ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ನಾನು ಬಂದು ರೀಚ್ ಆಗಿದ್ದೀನಿ ಬಂದೇ ನವಾಜ್ ದರ್ಗಾ. ಇಲ್ಲಿಂದ ಬಂದೇ ನವಾಜ್ ದರ್ಗಾದು ನಾಗೆಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಬಸ್ ಸ್ಟಾಪ್ ಹೋಗಬೇಕು. ರಿಟರ್ನ್ ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ತುಂಬಾ ಇಲ್ಲಿ ಒಂಥರ ಬಿಸಿಲು ಗುರು, ಹೇಳೋಕ್ಕಾಗಲ್ಲ ಅದನ್ನು. ನಾನಿದ್ದೀನಿ ಜಿಮ್ಸ್ ಆಸ್ಪತ್ರೆ ಕಡೆದು. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಜಿಮ್ಸ್ ಹಾಸ್ಪಿಟಲು. ಸಣ್ಣದು ಫೇಮಸ್ ಹಾಸ್ಪಿಟಲ್ ಇದು ಗುಲ್ಬರ್ಗಾದಲ್ಲಿ. ಬನ್ನಿ ಇದರಿಂದ ನಾವು ಬಸ್ ಹಿಡ್ಕೊಂಡು ಇವಾಗ ಹೋಗಬೇಕು ಎಲ್ಲಿಗೆ ಅಂದರೆ ಬುದ್ಧ ವಿಹಾರದ ಕಡೆಗೆ. ಗೈಸ್, ಇವಾಗ ನಾನು ಬಂದಿದ್ದೀನಿ ಬುದ್ಧ ವಿಹಾರದ ಮೇನ್ ಗೇಟ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ, ಇನ್ನೂ ಒಳಗಡೆ ಹೋಗಬೇಕು. ಇವತ್ತೇನಿದೆಯಲ್ಲ, ಇದು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿಸಿದಂಥ ಡೇ ನನಗೆ. ಟೋಟಲಾಗಿ ಸ್ಟಾರ್ಟ್ ಮಾಡಿ 4ನೇ ದಿನದಲ್ಲೇ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಗುರು. ಯಾವ ಪ್ಲೇಸಲ್ಲಿ ನಿಂತ್ಕೋಬೇಕು, ಯಾವ ಪ್ಲೇಸಲ್ಲಿ ಬಸ್ ಬರುತ್ತೆ, ಆಟೋ ಬರುತ್ತೆ ಗೊತ್ತೇ ಆಗೋಲ್ಲ.
1.5 ತಾಸು ವೇಟ್ ಮಾಡಿದ್ದೀನಿ ಗುರು, ಬರೀ 1.5 ತಾಸು ಬರೀ ಒಂದು ಬಸ್ಗಾಗಿ. ಆಮೇಲೆ ಅಲ್ಲಿಂದ ಹೇಗೋ ಬಂದು ಇವಾಗ ಬುದ್ಧ ವಿಹಾರನ ರೀಚ್ ಆಗಿದ್ದೀನಿ. ಬನ್ನಿ ವಿಡಿಯೋ ಶೂಟೆಲ್ಲ ಮುಗಿದ ಮೇಲೆ ಮತ್ತೆ ರಿಟರ್ನ್ ಹೋಗುವಾಗ ನಿಮಗೆ ಸಿಗ್ತೀನಿ. ಗುರು ಇವಾಗ ಶೂಟೆಲ್ಲ ಮುಗೀತು. ಶೂಟೆಲ್ಲ ಮುಗಿಸ್ಕೊಂಡು ಇವಾಗ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ ಕಡೆಗೆ. ಅಲ್ಲಿಂದ ಬಸ್ ಸ್ಟಾಪಿಂದ ಬಸ್ಸನ್ನು ಹಿಡ್ಕೊಬಿಟ್ಟು ನಾನು ಹೋಗಬೇಕಾಗಿರೋದು ಯಾದಗಿರಿಗೆ. ಇಲ್ಲಿಗೆ ಗುಲ್ಬರ್ಗಾದು ಎಲ್ಲ ಲಾಗ್ಸು ಮುಕ್ತಾಯ ಆಯಿತು. ಗುಲ್ಬರ್ಗಾದಲ್ಲಿ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀನಿ. ಅವರು ಬುದ್ಧ ವಿಹಾರದಿಂದ ಬಸ್ ಸ್ಟಾಪಿಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಗೋಯ್ತು. ಇನ್ಮೇಲಿಂದ ಯಾದಗಿರಿಗೆ ಹೋಗಬೇಕು ಗುರು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಇವಾಗ ಬಸ್ ಸ್ಟಾಪ್ ಕಡೆ ಬಂದಿದ್ದೀನಿ. ಟೈಮ್ ಬಂದುಬಿಟ್ಟು 7:30. ಇಲ್ಲಿಂದ ನಾನು ಯಾದಗಿರಿಗೆ ಹೋಗಿ ತಲುಪಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 2 ಅವರ್ಸ್ ಆದರೂ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ 85 ಕಿಲೋಮೀಟರ್ಸ್ ಇರೋದು ಯಾದಗಿರಿಯಿಂದ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬಂದಿದ್ದೀನಿ ಯಾದಗಿರಿನ. ಇವಾಗ ಟೈಮ್ ಬಂದುಬಿಟ್ಟು 10:30 ರೀಚ್ ಆಗಿದೆ. ಬನ್ನಿ ನೋಡೋಣ. ಎಲ್ಲಾದರೂ ರೂಮ್ ಮಾಡಬೇಕು. ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.